ಮಿಸಸ್ ಅರ್ಜುನ್ ಪಾರ್ಟ್ 6 ನೋಡ್ತಿದ್ದಂಗೆ ಇಂದು ಬೆಳಗ್ಗೆ ಕಚೇರಿಗೆ ಬಂದಾಗ ಅರ್ಜುನ್ನ ಮುಖದಲ್ಲಿ ಒಂದು ವಿಚಿತ್ರವಾದ ಕಾಂತಿ ಇತ್ತು. ಆದರೆ ಅರ್ಧ ಗಂಟೆ ಕಳೆಯುವಷ್ಟರಲ್ಲೇ ಆತ ಮತ್ತೆ ಗಂಭೀರನಾಗಿದ್ದ. ಹೇಳರುಣ್, ಅರ್ಜುನ್ ನಿಧಾನವಾಗಿ ಕೇಳ್ದ. ಸರ್, ನಾನು ವಿನಾಯಕ್ ಮಹಾದೇವ್ನಿಂದ ಎಲ್ಲ ಡಾಟಾವನ್ನೇನೋ ವಾಪಸ್ ಪಡೆದಿದ್ದೇನೆ. ಈಗ ಮುಂದೇನು ಮಾಡಬೇಕೆಂದು ಚರ್ಚಿಸಲು ನಾನು ನಿಮ್ಮನ್ನು ಕರೆಯುತ್ತಿದ್ದರೆ ನೀವು ಮೌನವಾಗಿದ್ದೀರಲ್ಲ ಸರ್. ನಾನು ಅವನ ಬಗ್ಗೆ ಯೋಚಿಸ್ತಿದ್ದೆ ಅರುಣ್. ವಿನೋದ್ ಸಾವಿನ ಸುದ್ದಿ ಕೇಳಿದ ಮೇಲೆ ವಿನಾಯಕ್ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾನೆ. ಅವನನ್ನು ಹೇಗೆ ಸರಿಯಾಗಿ ಬಲೆಗೆ ಬೀಳಿಸ್ಕೊಳ್ಬಹುದು ಎಂದು ನಾನು ಯೋಚಿಸ್ತಾ ಇದ್ದೇನೆ ಎಂದು ಈ ಕಡೆ ಉತ್ತರಿಸ್ತಾನೆ ಅರ್ಜುನ್. ಬಾಸ್, ಹಾಗಾದರೆ ನಾವು ಅವನನ್ನು ಸುಮ್ಮನೆ ಬಿಡೋಣವೇ? ಅದರ ಬಗ್ಗೆ ಆಮೇಲೆ ಯೋಚಿಸೋಣ. ಈಗ ನೀನು ಮುಂದಿನ ಮೀಟಿಂಗ್ ಶೆಡ್ಯೂಲನ್ನು ಫಸ್ಟು ರೆಡಿ ಮಾಡಿ ನೋಡು. ಸುಭದ್ರಾಳ ಜೊತೆ ಮೀಟಿಂಗ್ ಏರ್ಪಾಡು ಮಾಡು ಅಂತ ಹೇಳ್ತಾನೆ. ಅವಳು 2 ದಿನದಿಂದ ಕಾಯ್ತಾನೆ ಇದ್ದಾಳೆ. ಇಂದು ಅವಳು ಎಲ್ಲಿಗೆ ಬರ್ತಾಳೆ ಅಲ್ಲಿಗೆ ಹೋಗೋಣ ಎಂದು ಅರ್ಜುನ್ ತನ್ನ ಕಂಪ್ಯೂಟರ್ ಪರದೆಯತ್ತ ತಿರುಗಿದ್ದ. ಸುಭದ್ರಾ ತನ್ನ ಹೋಟೆಲ್ ರೂಮ್ನಲ್ಲಿ ಫೋನನ್ನು ಕೆಳಗಿಟ್ಟು ಕೆಂಡಾಮಂಡಲಾಗಿದ್ಲು. ಅರ್ಜುನ್ ಸಾಮಾನ್ಯವಾಗಿ ಅವಳೊಂದಿಗೆ ವೈಯಕ್ತಿಕವಾಗಿ ಮಾತಾಡ್ತಿದ್ದ. ಆದರೆ ಇಂದು ಅರುಣ್ ಮೂಲಕ ಮೀಟಿಂಗ್ ಫಿಕ್ಸ್ ಮಾಡಿಬಿಟ್ಟಿದ್ದಾನಲ್ಲ, ಅವಳಿಗೆ ಅನುಮಾನವಾದಂತೆ ಭಾಸವಾಯಿತು. ಯಾಕರ್ಜುನ್, ಈ ಕೆಲವು ತಿಂಗಳಿಂದ ನೀನು ನನ್ನಿಂದ ದೂರ ಆಗಿರೋದು ಅನ್ನಿಸ್ತಾ ಇದೆ. ಮದುವೆಯಾಗಿ ಕೇವಲ 1 ತಿಂಗಳಾಗಿದೆ, ಅದಕ್ಕೆಲ್ಲ ನೀನು ಅವಳ ಮೋಹಕ್ಕೆ ಬೀಳ್ತೀಯಾ? ಆದರೆ ಅವಳನ್ನು ನೀನು ಹತ್ತಿರಕ್ಕೆ ಬರಲು ಬಿಡ್ತಿಲ್ಲವೇಕೆ ಎಂದು ಅವಳು ಕಿಟಕಿಯ ಹೊರಗೆ ನೋಡುತ್ತಾ ಗೊಣಗಿದ್ಲು. ನಾನು ನಿನ್ನನ್ನು ಪ್ರೀತಿಸ್ತೇನೆ ಅರ್ಜುನ್. ನಿನಗೆ ಆ ದೀಕ್ಷಿತ ಅಗತ್ಯವಿಲ್ಲ. ನಾನು ನಿನಗೆ ಸಾಕು. ನೀನು ನನ್ನನ್ನು ಪ್ರೀತಿಸು, ದ್ವೇಷಿಸು, ಆದರೆ ನೀನು ನನ್ನವನೇ ಎಂದು ಅವಳು ತನ್ನ ಕುರ್ಚಿಯಲ್ಲಿ ಹಿಂದಕ್ಕೆ ಹೊರಕೊಂಡು ಸೇಡಿನ ನೋಟ ಬೀರಿದ್ಲು. ದೀಕ್ಷಿತ, ಇನ್ನೂ ನಿನ್ನ ಹೃದಯ ಸೇರಿಲ್ಲ ಎಂದು ನನಗೆ ಗೊತ್ತು. ಅಷ್ಟೇ ಸಾಕು ನನಗೆ. ಹಲೋ ದೀಕ್ಷಿತಾ ಹೊಸ ನಂಬರ್ನಿಂದ ಬಂದ ಕರೆಯನ್ನು ಸ್ವೀಕರಿಸಿದ್ಲು. ಅವಳು ಅಂತಹ ಕರೆಗಳಿಗೆ ಮಹತ್ವ ನೀಡ್ತಿರ್ಲಿಲ್ಲ. ಆದರೆ ಎದುರು ಬದಿಯಿಂದ ಸುಭದ್ರಾಳ ಧ್ವನಿ ಕೇಳಿ ಅವಳು ದಂಗಾದ್ಲು. ನಾನು ಸುಭದ್ರಾ ಮಾತಾಡ್ತಾ ಇರೋದು. ದೀಕ್ಷಿತಾ ಅಲ್ವಾ? ಹೌದು ಹೇಳಿ ದೀಕ್ಷಿತಾ. ಹೌದು ಹೇಳಿ ದೀಕ್ಷಿತಾ, ನಾವು ಸ್ವಲ್ಪ ಮಾತಾಡಬೇಕು. ಒಮ್ಮೆ ಕಾಫಿ ಶಾಪ್ಗೆ ಬರೋಕೆ ನಿಮಗೆ ಸಾಧ್ಯ ಆಗುತ್ತಾ? ಯಾಕೆ ಎಂದು ದೀಕ್ಷಿತಾ ಸಂಶಯದಿಂದ ಕೇಳಿದ್ಲು. ಅದನ್ನೇ, ಏನು ವಿಚಾರ ಅಂತ ಮಾತಾಡಬೇಕು ಅಂತ ಹೇಳಿದ್ದು. ನಾನು ನನ್ನ ಮಾಮನನ್ನು ಕೇಳಿ ಹೇಳ್ತೇನೆ. ಮಾಮನನ್ನ? ಓ ಅರ್ಜುನ್, ನಿನ್ನನ್ನು ಹೊರಗೆ ಬಿಡುವುದಿಲ್ಲವೇ? ಸರಿ ಬಾ, ನನಗೂ ಮಾತಾಡೋದಿದೆ, ಅವನಿಗೆ ಹೇಳಬೇಡ ಎಂದು ಸುಭದ್ರಾ ಅಧಿಕಾರಯುತವಾಗಿ ಹೇಳಿ ಫೋನನ್ನು ಕಟ್ ಮಾಡಿದ್ಲು. ದೀಕ್ಷಿತಾ ಫೋನ್ ನೋಡಿ ಸುಮ್ಮನಾದ್ಲು. ಸುಭದ್ರಾಳ ಮಾತಿಗಿಂತ ಅವಳಿಗೆ ತನ್ನ ಗಂಡನ ಮಾತೆ ಮುಖ್ಯವಾಗಿತ್ತು. ಕಳೆದ ಬಾರಿ ಅವನಿಗೆ ಹೇಳದೆ ಹೊರಗೆ ಹೋಗಿದ್ದು, ಅವನ ಕೋಪಕ್ಕೆ ತುತ್ತಾಗಿದ್ದು ಇದೆಲ್ಲವೂ ಜ್ಞಾಪಕ ಬಂತು. ಈ ಬಾರಿ ಅಂತಹ ದೊಡ್ಡ ತಪ್ಪು ಮಾಡಬಾರದೆಂದು ಅವಳು ಕರೆ ಮಾಡಲು ನಿರ್ಧಾರ ಮಾಡೇ ಬಿಡ್ತಾಳೆ. ಈ ಕಡೆ ಅರ್ಜುನ್, ನಿನಗೆ ಅದರ ಬಗ್ಗೆ ಯೋಚನೆ ಕೂಡ ಸಾಧ್ಯ ಇಲ್ಲ. ಹೇ ಸುಬ್ಬಿ, ಅದು ಆಗಲ್ಲ. ಹಾಗಾದ್ರೆ ಇದನ್ನೊಮ್ಮೆ ತಿನ್ನು. ಸುಭದ್ರಾ ಸ್ಪೂನ್ನಲ್ಲಿದ್ದ ಆಹಾರವನ್ನ ಎತ್ತಿ ಅವನಿಗೆ ತಿನ್ನಿಸಲು ಹೋದ್ಲು. ಹಾಗೆ ಮಾಡುವಾಗ ಅವಳ ದೃಷ್ಟಿ ತಮಾಷೆಯಾಗಿ ಅರ್ಜುನನ ಹಿಂದೆ ಬಂದು ನಿಂತಿದ್ದ ದೀಕ್ಷಿತಾಳ ಮೇಲೆ ಬಿತ್ತು. ದೀಕ್ಷಿತಾ ಅಲ್ಲಿಯವರೆಗೆ ತನ್ನ ಗಂಡನ ಕರೆಯನ್ನ ನಿರೀಕ್ಷಿಸುತ್ತಿದ್ಲು. ಆದರೆ ಸುಭದ್ರಾ ಅವರ ವಿರುದ್ಧ ಇಷ್ಟೊಂದು ದೊಡ್ಡ ಪಿತೂರಿ ನಡೆಸ್ತಾ ಇದ್ದಾಳೆಂದು ಅವಳಿಗೆ ತಿಳಿದಿರಲಿಲ್ಲ. ತನ್ನ ಗಂಡ ತನ್ನ ಆಹ್ವಾನವನ್ನು ಸ್ವೀಕರಿಸಲಿಲ್ವಲ್ಲ ಎಂಬುದು ಅವಳ ಏಕೈಕ ಬೇಸರ. ಹೋಟೆಲ್ ಒಳಗೆ ಪ್ರವೇಶಿಸಿ ಅಲ್ಲಿಗೆ ಹೋಗುವಾಗ ಅವಳ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು. ಅದರಲ್ಲಿ ತನ್ನ ಪತಿ ಬೇರೊಬ್ಬ ಮಹಿಳೆಯ ಜೊತೆ ಇರುವುದನ್ನು ಕಂಡ ಅವಳು ತನ್ನ ಆಘಾತವನ್ನ ಮತ್ತು ನೋವನ್ನ ಕಣ್ಣುಗಳಲ್ಲಿ ಮರೆಮಾಡಲು ಹೆಣಗಾಡ್ತಾ ಇದ್ಲು. ಅದೇ ಹೋಟೆಲ್ನಲ್ಲಿ ಅರ್ಜುನ್ ಕೂಡ ಒಂದು ಸಭೆಯನ್ನ ಏರ್ಪಡಿಸಿದ್ದ. ಅವನು ಅರುಣ್ ಜೊತೆ ಅಲ್ಲಿಗೆ ಬಂದಿದ್ದ. ಆದರೆ ದೀಕ್ಷಿತಾ ಬರುವ ಮುನ್ನವೇ ಅರುಣ್ ಕಂಪನಿಯ ಬೇರೊಂದು ಕೆಲಸಕ್ಕಾಗಿ ಹೊರಗೆ ಹೋಗ್ಬಿಟ್ಟಿದ್ದ. ಅರುಣ್ ಇಲ್ಲದ ಈ ಸಮಯದ ಗಂಡ ಹೆಂಡತಿ ಇಬ್ಬರಿಗೊಂದು ದೊಡ್ಡ ಸಂಚಿನಂತೆ ಪರಿಣಮಿಸಿತು. ಸುಭದ್ರ ಊಟ ಮುಗಿಸಿ ಹೋಗೋಣ ಎಂದು ಹಠ ಹಿಡಿದಿದ್ದಕ್ಕೆ ಅರ್ಜುನ್ ಕೂಡ ಜಸ್ಟ್ ಒಪ್ಕೊಂಡಿದ್ದ. ಆ ಸಮಯದಲ್ಲಿ ಊಟಕ್ಕೆ ಬಂದಾಗ ಅವಳು ಇದ್ದಕ್ಕಿದ್ದಂತೆ ಅವನಿಗೆ ತಿನ್ನಿಸೋಕೆ ಬಂದ್ಬಿಡ್ತಾಳೆ. ಅವಳ ಈ ವರ್ತನೆಯಿಂದ ಅರ್ಜುನ್ ಕೂಡ ಅಸಮಾಧಾನಗೊಂಡಿದ್ದ. ಯಾವುದೋ ಕಾರಣಕ್ಕಾಗಿ ದೂರದಲ್ಲಿ ನಿಂತಿರುವ ತನ್ನ ಹೆಂಡತಿಯ ಬಿಂಬ ಅವನ ಕಣ್ಣೆದುರು ಬಂದು ಹೋದಂತಾಗಿ ಅವನು ತಕ್ಷಣ ತಿನ್ನುವುದನ್ನ ನಿರಾಕರಿಸ್ತಾನೆ. ಡೇನಿಯಲ್, ನನ್ನ ಪ್ರಾಜೆಕ್ಟ್ ಏನಾದರೂ ಯಶಸ್ವಿ ಆದರೆ ನಿಂಗೊಂದು ಟ್ರಿಪ್ ಕೊಡಿಸ್ತೇನೆ ಅಂತ ನಾನು ಮೊದಲೇ ಹೇಳಿದೆ.
ಈಗ ಇದನ್ನು ತೆಗೆದುಕೊಳ್ಳಿ ಅರ್ಜುನ್ ಎಂದು ಸುಭದ್ರಾ ಹೇಳಿದ್ಲು. ಆತ ಮತ್ತೆ ನಿರಾಕರಿಸಿ ದೀಕ್ಷಿತ ಒಳಗೆ ಬರುವುದನ್ನೇ ನೋಡ್ತಿದ್ದ. ಆಗ ಗಂಟೆ ಸರಿಯಾಗಿ 4 ಆಗಿತ್ತು. "ನೀನು ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದಿಲ್ವಾ?" ಎಂದು ಅವಳು ಪ್ರಶ್ನಿಸಿದ್ಲು. ಕೊನೆಗೆ ವಿಧಿ ಇಲ್ಲದೆ ಅವನು ಅದನ್ನು ತೆಗೆದುಕೊಂಡು ತಿಂದಾಗ ಅವನ ಹೆಂಡತಿ ಬಂದು ಅವಳ ಬೆನ್ನ ಹಿಂದೆ ನಿಂತಿದ್ಲು. ಅವಳ ಆಘಾತಕಾರಿ ಮತ್ತು ಗೊಂದಲಮಯ ನೋಟವನ್ನ ಕಂಡ ಸುಭದ್ರ ಮನಸ್ಸಿನಲ್ಲೇ ಕ್ರೂರವಾಗಿ ಮುಗುಳ್ನಕ್ಕಳು. "ಬಾ ದೀಕ್ಷಿತ." ಸುಭದ್ರಾಳನ್ನ ಕಂಡವನೇ ಅರ್ಜುನ್ ಮುಖದಲ್ಲಿ ಗೊಂದಲದೊಂದಿಗೆ ಎದ್ದು ನಿಂತ. ದೀಕ್ಷಿತಾಳ ಮುಖ ಗಂಟಾಕೊಂಡಿರುವುದನ್ನ ಕಂಡು ಅರ್ಜುನ್ ಹಿಂತಿರುಗಿ ನೋಡಿದ. ತನ್ನ ಹೆಂಡತಿ ಅಲ್ಲಿ ನಿಂತಿರುವುದನ್ನ ನೋಡಿ ಅವನಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಗತ್ತೆ. ಇವಳು ಇಲ್ಲಿಗೆ, ಅದು ಈ ಸಮಯದಲ್ಲಿ ಹೆಂಗ್ ಬರೋಕ್ ಸಾಧ್ಯ ಎಂದು ಅವನು ಯೋಚಿಸ್ತಾ ಇರುವಾಗ್ಲೇ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ದೀಕ್ಷಿತಾ, ಅವನು ನಿನ್ನನ್ನು ಹುಡ್ಕೊಂಡು ಬರೋದೇ ಇಲ್ಲ ಅಂತ. ಈಗಲಾದರೂ ನಂಬಿದ್ಯಾ ಎಂಬ ಸುಭದ್ರೆಯ ಮೃದುವಾದ ಧ್ವನಿ ಅವನನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳಿತ್ತು. ದೀಕ್ಷಿತ ಇಲ್ಲಿಗೆ ಹೆಂಗ್ ಬಂದ್ಲು? ನೀನು ಫೋನ್ ಮಾಡಿ ಹೊರಗೆ ಬರ್ತಾ ಇದ್ದೇನೆ ಅಂತ ಹೇಳಲಿಲ್ಲ ಯಾಕೆ? ಅರ್ಜುನ್ ಕೇಳಿದ. ಮೊದಲ ಬಾರಿಗೆ ಕೋಪಗೊಂಡ ತನ್ನ ಗಂಡನನ್ನು ನೋಡಿದ ದೀಕ್ಷಿತಾಳಿಗೆ ಕಿರಿಕಿರಿ ಮೀರಿತು. ಅವಳು ಹಲ್ಲು ಕಡಿಯುತ್ತಾ ತನ್ನ ಮೊಬೈಲ್ನಿಂದ ಅವನಿಗೆ ಮತ್ತೆ ಕರೆ ಮಾಡಲು ಪ್ರಯತ್ನಿಸಿದ್ಲು. ಹತ್ತಿರದಲ್ಲಿದ್ದ ಸುಭದ್ರ ಅವನಿಂದ ದೂರ ಸರಿದ್ಲು. ಅರ್ಜುನ್ ಫೋನ್ ತೆಗೆದು ನೋಡಿದಾಗ ಹೆಂಡತಿಯ 20ಕ್ಕೂ ಹೆಚ್ಚು ಕರೆಗಳು ಬಂದಿರುವುದನ್ನ ಕಂಡು ಅವನಿಗೆ ಶಾಕ್ ಆಯಿತು. ದೀಕ್ಷಿತ, ನಾನು ಅರ್ಜುನ್ ಏನೋ ಹೇಳಲು ಹೋದಾಗ ಸುಭದ್ರ ಅವನ ಮಾತನ್ನ ತಡೆದ್ಲು. ನೋಡು ದೀಕ್ಷಿತ, ಬೆಳಗಿನ ಜಾವದ ಸತ್ಯವನ್ನ ಸಹ ನೇರವಾಗಿ ನೋಡಲಾಗದ ವ್ಯಕ್ತಿ ನಿನ್ನ ಜೊತೆ ಹೇಗೆ ಬದುಕಲು ಸಾಧ್ಯ? ಹಾಗಾಗಿ ದಯವಿಟ್ಟು ನಾವು ಹಿಂದೆ ಬಂದ ದಾರಿಗೆ ಮರಳಿ ಹೋಗೋಣ. ನಿನಗಾಗಿ ಕಳೆದು ಹೋದ ನಮ್ಮ ಪ್ರೀತಿಯನ್ನ ಮತ್ತೆ ಬದುಕಲು ಬಿಟ್ಟು ಬಿಡು. ಸುಭದ್ರ ಮಾತನಾಡುವಾಗ ಅರ್ಜುನನನ್ನೇ ದಿಟ್ಟಿಸ್ತಾ ಇದ್ಲು. ಅರ್ಜುನ್ ಕೋಪದಿಂದ ಕೂಗಿದ್ದ. ಹೇ ಸುಬ್ಬಿ, ಮೂರ್ಖಳ ಥರ ಮಾತಾಡ್ಬೇಡ. ಫೂಲ್ ನೀನು. ಭೂತಕಾಲ ಮುಗಿದು ಹೋಗಿದೆ. ಅರ್ಜುನ್, ನಾನು ನಮ್ಮ ಪ್ರೀತಿಗಾಗಿ ಹೋರಾಡ್ತಿದ್ದೇನೆ. ನೀನು ಇನ್ನು ನನ್ನನ್ನು ಪ್ರೀತಿಸ್ತೀಯ ಎಂದು ನನಗೆ ಗೊತ್ತು ಎಂದು ಅವಳು ದೀಕ್ಷಿತಾಳ ಕಡೆಗೆ ತಿರುಗಿದ್ಲು. ಆಗಲೂ ಅರ್ಜುನನ ನೋಟದಲ್ಲಿ ಬದಲಾವಣೆ ಇರಲಿಲ್ಲ. ಆದರೆ ಸುಭದ್ರೆಯ ಪ್ರತಿಯೊಂದು ಮಾತು ದೀಕ್ಷಿತಾಳಿಗೆ ಚೂರಿಯಂತೆ ಚುಚ್ಚುತ್ತಾ ಇದ್ವು. ಸುಭದ್ರ ಹೇಳಿದ ಮಾತುಗಳನ್ನ ಕೇಳಿ ಅರ್ಜುನ್ ಒಂದು ಕ್ಷಣ ಮೌನವಾಗಿ ನಿಂತಾಗ ಅವನ ಕಣ್ಣುಗಳಲ್ಲಿ ನಿಜಕ್ಕೂ ಅವಳ ಮೇಲೆ ಪ್ರೀತಿ ಉಳಿದಿದೆಯೇ ಎಂಬ ಪ್ರಶ್ನೆ ದೀಕ್ಷಿತಾಳನ್ನ ಕಾಡಿತ್ತು. ಸುಭದ್ರಾಳ ವಿಜಯದ ನಗುವನ್ನ ಸಹಿಸಲಾರದೆ ದೀಕ್ಷಿತ ತಕ್ಷಣ ಅಲ್ಲಿಂದ ಹೊರಟು ಹೋದ್ಲು. ನೋಡ್ ಸುಬ್ಬಿ, ನೀನು ತಪ್ಪ ಅರ್ಥ ಮಾಡ್ಕೊಂಡಿದೀಯ. ಒಮ್ಮೆ ನೀನು ನನ್ನ ಮನಸ್ಸಿನಲ್ಲಿದ್ದೆ, ಆದರೆ ಈಗ ಅಲ್ಲ. ನನ್ನ ಹೆಂಡತಿ ದೀಕ್ಷಿತಾಳಿಗೆ ದ್ರೋಹ ಮಾಡುವವನು ನಾನು ಇಷ್ಟಪಡೋದಿಲ್ಲ. ಹಾಗಾಗಿ ಸುಳ್ಳು ಹೇಳ್ಬೇಡು ಅರ್ಜುನ್. ನೀನು ನನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲಾರೆ ಎಂದು ನನಗೆ ಗೊತ್ತು. ನನಗೆ ನಿನ್ನ ಬೇಕೇ ಬೇಕು. ಅವಳು ಇಲ್ಲಿಗೆ ಹೇಗೆ ಬಂದ್ಲು ಸುಭದ್ರ? ನಾನೇ ಅವಳಿಗೆ ಕರೆ ಮಾಡಿದೆ. ಯಾಕೆ? ನೀನು ಅವಳಿಗೆ ನೇರವಾಗಿ ಸತ್ಯವನ್ನು ವಿವರಿಸಲು ಬಯಸೋದಿಲ್ವಾ ಎಂದು ಅವಳು ಯಾವುದೇ ಅಪರಾಧಿ ಭಾವನೆ ಇಲ್ಲದೆ ಆತನನ್ನೇ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾಳೆ. ನೀನು ನನ್ನ ಕೇವಲ ಭೂತಕಾಲ ಸುಭದ್ರ. ದೀಕ್ಷಿತ ನನ್ನ ವರ್ತಮಾನ ಮತ್ತು ನನ್ನ ಸಂಪೂರ್ಣ ಭವಿಷ್ಯ. ಸತ್ತು ಹೋಗಿರೋ ಹಳೆಯ ಪ್ರೀತಿಗಾಗಿ ನಾನು ಯಾಕೆ ಹಂಬಲಿಸ್ಲಿ? ನಿಜ ಹೇಳಬೇಕಂದ್ರೆ ನಾನು ನನ್ನ ಹೆಂಡತಿಯನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ. ಅವಳನ್ನು ಇನ್ನು ಮುಂದೆ ನೋಯಿಸಲು ನಾನು ಬಯಸೋದಿಲ್ಲ. ದಯವಿಟ್ಟು ನನ್ನನ್ನು ನೀನು ಕೇವಲ ದೀಕ್ಷಿತಳ ಗಂಡನಾಗಿ ಮಾತ್ರ ನೋಡು. ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಪದೇ ಪದೇ ಹೇಳಿಸ್ಕೊಳ್ಬೇಡ. ನಾವಿನ್ನು ಮುಂದೆ ಸ್ನೇಹಿತರಾಗಿ ಉಳಿಯಲು ಸಾಧ್ಯವಿಲ್ಲ, ಅರ್ಜುನ್ ಕಟುವಾಗಿ ಹೇಳಿದ. ಸುಭದ್ರ ಕೋಪದಿಂದ ಕಾಲು ಕುಟ್ಟುತ್ತಾ ಅಲ್ಲಿಂದ ಹೊರಟು ಹೋದ್ಲು. ದೀಕ್ಷಿತ ಎಲ್ಲಿದ್ದಳಪ್ಪ? ದಿನಪತ್ರಿಕೆ ಮಡಿಚಿಟ್ಟ ಕಾರ್ತಿಕೇಯನವರ ಮುಂದೆ ನಿಂತ ಅರ್ಜುನ್ ಕೇಳಿದ. ಅರ್ಜುನ್, ನೀನ್ಯಾಕೆ ಇಷ್ಟೊಂದು ಆತಂಕದಲ್ಲಿದ್ಯಾ? ಅವಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಸ್ವಲ್ಪ ಹೊತ್ತಾಯ್ತಷ್ಟೇ. ಹೌದಾ? ಬೆಳಗ್ಗೆ ಎಲ್ಲಿಯೋ ಹೋಗಿ ಬಂದವಳು ಮತ್ತೆ ಹೊರಟಿದ್ದಾಳೆ. ಹೌದು, ಪಕ್ಕದ ಮುರುಗನ್ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಅಂದ್ಲು. ಏನಾಯ್ತು ಅರ್ಜುನ್? ಏನಿಲ್ಲಪ್ಪ ಅಂತ ತಲೆ ಅಲ್ಲಾಡಿಸ್ತಾ ಆತಂಕದಿಂದ ಅತ್ತಿತ್ತ ಆಟಾಡತೊಡಗಿದ್ದ. ಅರ್ಜುನನ್ನ ಕಂಡು ಕಾರ್ತಿಕೇಯನ್ ಕೇಳಿದ್ರು, ನೀನು ದೀಕ್ಷಿತಾಳಿಗೆ ಏನಾದರೂ ಅಂದಿದ್ಯಾ ಅರ್ಜುನ್? ಅಷ್ಟರಲ್ಲಿ ದೀಕ್ಷಿತ ಮನೆಗೆ ಬಂದ್ಲು. ಅವಳು ಇವನನ್ನು ನಿರ್ಲಕ್ಷಿಸಿ ಮಾವನ ಜೊತೆ ಮಾತಾಡ್ತಾ ಮೇಲಂತಸ್ತಿಗೆ ಹೊರಟ್ಲು. ಅರ್ಜುನ್ ಅವಳನ್ನ ಹಿಂಬಾಲಿಸಿ ಕೋಣೆಗೆ ಹೋಗ್ತಾನೆ. ಛೇ, ನಾನು ಆ ಸಮಯದಲ್ಲಿ ಫೋನ್ ನೋಡಬಾರ್ದಿತ್ತು. ಪರವಾಗಿಲ್ಲ ಮಾಮ ಅಂತ ಅವಳು ಅವನನ್ನು ದಾಟಿ ಹೋಗಲು ಪ್ರಯತ್ನಿಸಿದ್ಲು.
ಆದರೆ ಅರ್ಜುನ್ ಅವಳ ಕೈ ಹಿಡಿದು ಎಳೆದು ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ. ನನ್ನನ್ನು ನೋಡು ದೀಕ್ಷಿತಾ, ದಯವಿಟ್ಟು ಬಿಡಿ, ನೋವಾಗ್ತಿದೆ. ಅವಳು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ್ಲು. ಆತ ಅವಳ ಕೆನ್ನೆಗಳನ್ನು ಹಿಡಿದು ತನ್ನ ಮುಖದ ಹತ್ತಿರಕ್ಕೆ ಎಳೆದುಕೊಂಡ. ಮೊದಲು ನಾನು ಕೇಳುವುದನ್ನು ಕಲಿ ದೀಕ್ಷಿತಾ. ನಾನು ಪ್ರತಿ ಬಾರಿಯೂ ಕೇಳುತ್ತಲೇ ಇರ್ತೇನೆ, ಆದರೆ ನೀವು ನನ್ನ ಕಡೆ ನೋಡಲೂ ಇಲ್ಲ. ನಾನೇಕೆ ನೀವು ಹೇಳುವುದನ್ನು ಕೇಳಬೇಕು ಮಾಮ? ಅವಳು ತುಂಬ ಕೋಪಗೊಂಡಿದ್ಲು. ನೋಡು ದೀಕ್ಷಿತಾ, ಅದು ಬರೀ ಕೋಪ ಎಂದು ಆತ ಏನೋ ಹೇಳಲು ಬಂದಾಗ ಅವಳು ಅವನ ಕೈಯನ್ನ ಬಲವಾಗಿ ತಳ್ಳಿ ಮಾತನಾಡತೊಡಗಿದ್ಲು. ನಾನು ವಿನಾಯಕ್ನನ್ನ ಮದುವೆಯಾಗಿದ್ದೆ ಮಾಮ. ಆದರೆ ಅವನ ಚಾರಿತ್ರ್ಯ ಸರಿಯಿಲ್ಲ ಅಂತ ತಿಳಿದು ಅವನು ನೀಡುತ್ತಿದ್ದ ಕಿರುಕುಳ ಸಹಿಸಲಾರದೆ ವಿಚ್ಛೇದನ ಪಡೆದು ಬಂದೆ. ಅಂದಿನಿಂದ ಸರಿಯಾಗಿ 2 ದಿನಗಳು ಕಳೆದೇ ಇರಲಿಲ್ಲ. ನನ್ನ ತಂದೆ ಬಂದು ನನ್ನ ಮಾವನ ಜೊತೆ ಬದುಕಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ನನ್ನ ತಾಯಿ ಕೂಡ ಅವರನ್ನ ತಡೆಯಲು ಪ್ರಯತ್ನಿಸಿ ಸೋತ್ರು. ಆದರೆ ಕಾರ್ತಿಕೇಯನ್ ಮಾವ ಬಂದು ತಾಳಿ ಕಟ್ಟಲು ಹೇಳಿದಾಗ ನಾನು ಆಕ್ಷೇಪಿಸಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತಾಳಿ ಕಟ್ಟಿದ ನೀವೇ ಎಂಬುದು ನನಗೆ ದೊಡ್ಡ ಆಘಾತ ಆಗಿತ್ತು. ಈಗ ನೀವು ನನ್ನನ್ನು ಇನ್ನೇನು ಮಾತನಾಡಲು ಕೇಳ್ತಿದ್ದೀರಿ? ನೀವು ಮಾಡಿದ ತಪ್ಪು ಎಂದು ನಾನು ಹೇಳಲು ಬಂದಾಗ ನೀವು ನನ್ನನ್ನು ಮಾತನಾಡೋಕೆ ಬಿಡಲೇ ಇಲ್ಲ. ಮಗುವಿನ ವಿಷಯ ಎತ್ತಿದ ತಕ್ಷಣ ನಿಮಗೆ ಯಾಕೆ ಅಷ್ಟೊಂದು ಕೋಪ ಬರುತ್ತದೆ? ಇಂದು ನಿಮ್ಮ ಸುಭದ್ರ ಹೇಳಿದ ಮಾತುಗಳು ನನ್ನ ಅಪರಾಧಿಯಂತೆ ಸಾಯಿಸ್ತಾ ಇದೆ. ನಾನು ಸತ್ಯ ಹೇಳಲು ಹೆಣಗಾಡಿದ್ದೆ, ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅಂತ ಅವಳು ತನ್ನ ಹತಾಶೆಯನ್ನು ಹೊರಹಾಕಲು ಮತ್ತು ಅಳಲು ಪ್ರಾರಂಭಿಸಿದ್ಳು. ಅವಳು ಈ ಹಿಂದೆ ಅವನ ಮುಂದೆ ಎಂದಿಯೂ ಕೂಡ ಅತ್ತಿರಲಿಲ್ಲ. ಇಂದಿನ ಘಟನೆ ಅವಳನ್ನು ಬಹಳ ನೋಯಿಸಿತ್ತು. ಅವಳು ಹತಾಶೆಯಿಂದ ಹಾಸಿಗೆ ಮೇಲೆ ಕುಳಿತು ಮುಖವನ್ನು ಮುಚ್ಚಿಕೊಂಡು ಅಳತೊಡಗಿದ್ಲು. ಅರ್ಜುನ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿಯಲು ಹೋದಾಗ ಅವಳು ಅದನ್ನು ತಳ್ಳಿಬಿಟ್ಲು. ಅಳಬೇಡ, ಹೀಗೆ ಅಳೋದ್ರಿಂದ ಮಗುವಿಗೆ ತೊಂದರೆ ಆಗ್ತದೆ ಎಂದು ಅವನು ಸಮಾಧಾನ ಪಡಿಸಲು ಹೋದಾಗ ಅಳು ಇನ್ನೂ ಹೆಚ್ಚಾಯಿತು. ಅದ ತಕ್ಷಣ ಅವಳನ್ನು ಅಪ್ಕೊಂಡು ತನ್ನ ಎದೆಯಲ್ಲಿ ಮುಚ್ಚಿಟ್ಕೊಂಡ. ಅಳಬೇಡ ದೀಕ್ಷಿ, ನೀವು ಕೂಡ ಸುಭದ್ರ ಹೇಳಿದ ಹಾಗೆ ಯೋಚಿಸ್ತೀರಾ ಮಾಮ? ಅವಳು ಫೋನ್ ಮಾಡಿದ ತಕ್ಷಣ ನೀವು ಯಾಕೆ ಅಲ್ಲಿಗೆ ಹೋದ್ರಿ? ಇಲ್ಲ ಎಂದು ಹೇಳ್ಬಹುದಿತ್ತಲ್ವೇ ಎಂದು ವಿಷಯವನ್ನ ಬದಲಿಸಿದ್ಲು. ಇಲ್ಲ ಅಂತ ಹೇಳುವುದು ಅಷ್ಟು ಸುಲಭವಲ್ಲ ದೀಕ್ಷಿತಾ. ನೀವು ನನ್ನ ಜೊತೆ ಸುಲಭವಾಗಿ ಮಾತಾಡ್ತೀರಾ, ಆದರೆ ಅವಳಿಗೆ ಇಲ್ಲ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಲ್ವಾ? ಏನೋ ಮುಖ್ಯ ವಿಷಯ ಮಾತಾಡ್ಬೇಕೆಂದು ಕರೆದಾಗ ಬರುವುದಿಲ್ಲ ಅಂತ ಹೇಗೆ ಹೇಳಲಿ ಎಂದು ನೀವು ಸಮರ್ಥನೆ ಮಾಡಿಕೊಳ್ಬೇಡಿ. ಸರಿ, ಅದನ್ನೆಲ್ಲ ಬಿಡಿ. ಸ್ವಲ್ಪ ಸಮಯದ ಹಿಂದೆ ನನ್ನ ನೆಚ್ಚಿನ ಪಾನೀಯ ಯಾವುದು ಅಂತ ಕೇಳಿದ್ರಿ ಅಲ್ವಾ? ಅದು ನಿನ್ನ ಸುಭದ್ರಾನೇ, ಅತಿ ಸತ್ಯ ಕೂಡ. ಇಲ್ಲದಿದ್ದರೆ ಅವಳ ಕೈಗೆ ನೀನು ಮೊಬೈಲ್ ಯಾಕೆ ಕೊಟ್ಟೆ? ಅವಳಿಗೆ ನನ್ನ ಮೊಬೈಲ್ ಕೊಟ್ಟಿರಲಿಲ್ಲ ದೀಕ್ಷಿತಾ. ನಾನು ಅರುಣ್ ಜೊತೆ ಕುಳಿತಿದ್ದಾಗ ಅರುಣ್ ಬಂದಾಗ ನಾನು ಸೀಟು ಬದಲಾಯಿಸಿದೆ. ಅವಳು ಅಚಾನಕ್ಕಾಗಿ ಫೋನನ್ನು ತೆಗೆದುಕೊಂಡಿರ್ಬೇಕಷ್ಟೆ. ಅಸಂಬದ್ಧವಾಗಿ ಮಾತಾಡಬೇಡ. ನನಗೆ ಏನೂ ಅರ್ಥವಾಗಬೇಕಾಗಿಲ್ಲ ಬಿಡಿ. ಈಗ ಆಫೀಸಿಗೆ ಹೋಗದೆ ಯಾಕೆ ಹಿಂತಿರುಗಿ ಬಂದೆ? ಅವಳಿಗೆ ಕೋಪ ಬರುತ್ತದೆ ಎಂದು ಹೆದರಿದ್ಯಾ ಎಂದು ಹೊರಡಲು ಹೋದ ದೀಕ್ಷಿತಾಳನ್ನ ಅರ್ಜುನ್ ತನ್ನ ಮಡಿಲಿಗೆ ಎಳೆದುಕೊಂಡ. ಅವಳು ನಡುಗತೊಡಗಿದ್ಲು. ಇವತ್ತು ನೀನು ತುಂಬ ಕೋಪಗೊಂಡಿದ್ದೀಯಾ? ಅವಳನ್ನು ಸಮಾಧಾನ ಪಡಿಸಲು ನಾನು ಅವಳ ಹಿಂದೆ ಹೋಗಬೇಕು ಎಂದು ನೀನು ಅಂದ್ಕೊಂಡಿದ್ದೀಯಾ? ನಾನು ಕೂಡ ನೋಡುತ್ತೇನೆ ನೀನು ಇಷ್ಟೊಂದು ಹಠ ಮಾಡುವುದನ್ನ ಎಂದು ಆತ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅವಳು ನಾಚಿಕೆಯಿಂದ, ಅಯ್ಯೋ ಬಿಡಿ ಮಾಮ, ದಯವಿಟ್ಟು ಎಂದು ಮೃದು ಧ್ವನಿಯಲ್ಲಿ ಹೇಳಿದ್ಲು. ಅವಳ ನಾಚಿಕೆಯ ನುಡಿಗಳು ಅರ್ಜುನನಿಗೆ ನಗು ತರಿಸಿದವು. ಮೊದಲ ಬಾರಿಗೆ ಅವಳು ತನ್ನ ಮೇಲೆ ತೋರಿದ ಹಕ್ಕಿನ ಕೋಪ ಅವನಿಗೆ ಖುಷಿ ಕೊಡ್ತು. ನೀನು ಮೊದಲೇ ಹೀಗೆ ಹಕ್ಕಿನಿಂದ ಮಾತಾಡಿದರೆ ಇಷ್ಟೆಲ್ಲ ಗೊಂದಲಗಳೇ ಇರ್ತಿರ್ಲಿಲ್ವಲ್ಲ? ಬಿಡಿ ಮಾಮ, ಬಿಡ್ತೇನೆ, ಆದರೆ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಅವಳು ನನಗೆ ಮೊದಲು ಅರ್ಧ ಊಟ ತಿನ್ನಿಸಿದ್ಲು. ನೀನು ಮಧ್ಯದಲ್ಲಿ ಬಂದು ಎಲ್ಲವನ್ನ ಹಾಳು ಮಾಡಿದೆ. ಈಗ ನನಗೆ ತುಂಬ ಹಸಿವಾಗ್ತಾ ಇದೆ. ಹೋಗಿ ಊಟ ತರಿಸು ಎಂದು ಆತ ಗಂಭೀರವಾಗಿ ಹೇಳಿದಾಗ ದೀಕ್ಷಿತಾ ಆಶ್ಚರ್ಯದಿಂದ ಕಣ್ಬಿಟ್ಲು. ಆಶ್ಚರ್ಯದಿಂದ ಕಣ್ಬಿಡ್ತಾ, ಯಾಕೆ ಹೀಗೆ ಮಾಡ್ತಿದ್ದೀರಿ ಮಾಮ? ಹಾಗಾದರೆ ಸಾಧ್ಯವಿಲ್ಲ ಅಂತ ಆಯಿತು. ಸರಿ, ನಾನು ಹೊರಟೋಗ್ತೇನೆ ಎಂದು ಆತ ಹೇಳಲು ಹೋದಾಗ ಅವಳು ನಗುತ್ತಾ ಅವನನ್ನು ತಡೆದ್ಲು. ಕಥಾಭಾಗ ಮುಂದುವರಿಯುವುದು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೆಂಬರ್ಶಿಪ್ ತಗೊಂಡಿರೋರಿಗೆ 1 ದಿನದ ಮುಂಚಿತವಾಗಿಯೇ ಕಥೆಗಳು ಸಿಗುತ್ತೆ. ಧನ್ಯವಾದಗಳು.